ಪೂಜೆಗೆ ಪೂಜೆಗೆ
ಬಾಳಿಗೆ ತಂದೆ ದೇವ ಬೀರಲಿಂಗೇಶ, ನಾನಿನಲ್ಲಿ ಏನೊಂದು ಬೇಡಿಕೆ ತಂದೆ. ತಂದೆ ದೇವ, ನನ್ನನ್ನು ಕುರಿ ಕಾಯಲು ಹೋಗಿದ್ದಾನೆ. ಅವನಿಗೆ ಯಾವತ್ತೂ ಯಾವುದೇ ಕಷ್ಟ ಬರಬಾರದಂತ ನಾನಿನ್ನಲ್ಲಿ ಶರಗೊಡ್ಡಿ ಬೇಡಿಕೊಳ್ಳುವಂತ. ಯಾಕಂದರೆ ತಾಯಿ ಇಲ್ಲದ ಮಗಳಂತ ನನ್ನ ತಂದೆ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತಿದ್ದಾರೆ ತಾಯಿ ನನ್ನದು. ಅಂಥವ್ರಿಗೆ ಯಾವುದೇ ಕಾಲಕ್ಕೂ ಯಾವುದೇ ರೀತಿ ಕಷ್ಟ ಕೊಡಬೇಡ ಅಂತ ನಾನಿನಲ್ಲಿ ಭಕ್ತಿಯಿಂದ ನಮಸ್ಕರಿಸುವ ತಾಯಿ. ಭಕ್ತಿ ಮಗು ಸೀತಾ, ಬೀರೇಶ್ವರನ ಪೂಜೆ ಮುಗೀತೇನಮ್ಮ? ಹೌದಪ್ಪ, ಪೂಜೆ ಮುಗೀತು. ಬನ್ನಿ, ಆ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳ ಬನ್ನಿ. ಮಗು ಸೀತಾ, ಸೋದರ ಮಾವನ ವಿದ್ಯಾಭ್ಯಾಸಕ್ಕಾಗಿ, ಅಣ್ಣನ ಸುಖ ಸಂತೋಷಕ್ಕಾಗಿ ನಿತ್ಯ ಈ ಬೀರೇಶ್ವರನಲ್ಲಿ ಪೂಜಿಸಿಕೊಳ್ಳುವ ನಿನ್ನಂತ ತಂಗಿಯನಾಗಿ ಪಡೆದ ರಾಯಣ್ಣ ಪೂರ್ವ ಜನ್ಮದ ಪುಣ್ಯವಮ್ಮ, ಪೂರ್ವ ಜನ್ಮದ ಪುಣ್ಯ. ಇಲ್ಲಪ್ಪ, ಈ ನಿನ್ನ ಮಗಳಿಗೆ ರಾಯಣ್ಣನ ತನ್ನ ಸೋದನಾಗಿ ಬಂದಿದ್ದು ಆ 7 ಜನ್ಮ ಪುಣ್ಯವಪ್ಪ, 7 ಜನ್ಮ ಭಾಗ್ಯಶಾಲೆ. ಸೀತಾ, ನಿನ್ನ ನುಡಿ ಕೇಳಿದ ಕ್ಷಣ ಈ ಹೃದಯ ನಿನ್ನ ಆನಂದದ ಸಾಗರದಲ್ಲಿ ಮುಳುಗುತ್ತಿದೆ ಮಗು. ಈ ದಯಾನಂದನ ಗೌರವ ಗೋಪುರಕ್ಕೆ ಬಂಗಾರದ ಕಳಸವಮ್ಮ, ನೀನು ಬಂಗಾರದ ಕಳಸ. ಅಪ್ಪ, ತಂದೆಯಾದ ನೀವು ಮಕ್ಕಳಿಗೆ ಈ ರೀತಿ ಹೊಗಳಿದ್ರೆ ಗಟ್ಟಿಯಾದ ಬಂಗಾರ ಮನೆಯಲ್ಲಿ ಇಟ್ಟುಕೊಂಡತೆ ಆಗುತ್ತದೆ ಅಪ್ಪ. ಈ ನಿಮ್ಮ ಮಾತಿನ ಉದ್ದೇಶ. ನೋಡಮ್ಮ ಸೀತಾ, ಬಂಗಾರವನ್ನು ಎಷ್ಟು ದಿನ ಮನೆಯಲ್ಲಿ ಇಟ್ಟುಕೊಂಡ್ರೂ ಕೂಡ ಅದಕ್ಕೆ ಶೋಭೆ ಬರಲಾರದಮ್ಮ. ಶೃಂಗಾರವಾದ ಆಭರಣಗಳಿಗಾಗಿ ಸ್ತ್ರೀಯರ ಮೇಲೆ ಪರಿಶೋಭಿಸಿದಾಗಲೇ ಆ ಬಂಗಾರಕ್ಕೆ ಬೆಲೆ ಬರುವುದಮ್ಮ. ಅಂದರೆ ಏನಪ್ಪ ಈ ನಿನ್ನ ಮಾತಿನ ಒಗಟಿನ ಗುಟ್ಟು? ನೋಡಮ್ಮ ಸೀತಾ, ವಯಸ್ಸಿಗೆ ಬಂದ ನಿಮ್ಮಂತ ಹೆಣ್ಣು ಮಕ್ಕಳು ಬಂಗಾರವಿದ್ದಂತೆ, ಗಟ್ಟಿಯಾದ ಬಂಗಾರವಿದ್ದಂತೆ. ಗಟ್ಟಿಯಾದ ಬಂಗಾರವೆಂದು ಹಿರಿಯರಾದ ನಮ್ಮ ಈ ಹೆಣ್ಣು ಮಕ್ಕಳನ್ನು ಇಳಿಸಿಕೊಳ್ಳುವುದು ನಮ್ಮ ಧರ್ಮವಲ್ಲಮ್ಮ. ಈ ಸಲ ಹೇಗಾದರೂ ಮಾಡಿ ಮಗನಾದ ರವಿಕುಮಾರವು ನಿನಗೂ ಮದುವೆ ಮಾಡಿ ಈ ನನ್ನ ತಲೆ ಮೇಲಿನ ಭಾರ ಇಳಿಸಿಕೊಳ್ಳುವೇನಮ್ಮ, ತಲೆ ಮೇಲಿನ ಭಾರ ಇಳಿಸಿಕೊಳ್ಳುವೆ. ಹಾಗಾದ್ರೆ ಏನಪ್ಪ, ಹೊಸದಾಗ ಮನೆ ಹೋದ ಹೆಣ್ಣು ಮಗಳು ಕೊಟ್ಟ ಮನೆಗೆ ಕೀರ್ತಿ ತರಬೇಕಾದ್ರೆ ತಂದೆ ತಾಯಿಗಳು ಗುರು ಶಾಲೆ ಕಲಿಸಿದಂತ ಆಗುತ್ತದೆ ಅಪ್ಪ, ಈ ನಿಮ್ಮ ಉದ್ದೇಶ. ಸೀತಾ, ನೀನೆಂತ ಸುಜ್ಞಾನಿಯಮ್ಮ. ನಿನ್ನ ಕುನ್ನುಡಿ ಕೇಳಿದ ಕ್ಷಣಕ್ಕೂ ಈ ಹೃದಯ ಆನಂದ ಸಾಗರದಲ್ಲಿ ಮುಳುಗುತ್ತಿದೆ ಮಗು. ಆದರೆ ಈ ಆನಂದದ ಸನ್ನಿವೇಶದಲ್ಲಿ ಈ ನಿನ್ನ ನುಡಿ ಕೇಳಲು ಆ ನಿನ್ನ ಹಡೆದವಳಿದ್ದಿದ್ದರೆ ಅದೆಷ್ಟು ಆನಂದ ಪಡುತ್ತಿದ್ದರೋ ಏನು? ಯಾಕಪ್ಪ, ಹಡೆದವಳಿಲ್ಲದಿದ್ದರೆ ಏನಾಯ್ತಪ್ಪ? ಜನ್ಮ ಕೊಟ್ಟ ಜನ್ಮದಾತ ನೀನಿರುವಾಗ ಮತ್ತಕ್ಕಪ್ಪ ಆ ವಿಷಯ. ಅಪ್ಪ, ಗೃಹಿಣಿಯ ಬಗ್ಗೆ ಅಮ್ಮ ಹೇಳ್ತಿರೋ ಮಾತು ಇನ್ನೂ ಅಚ್ಚಳಿಯದೆ ನನ್ನ ಎದೆಯಲ್ಲಿ ಹಾಗೆ ಉಳಿದಿದೆಯಪ್ಪ, ಹಾಗೆ ಉಳಿದಿದೆ.
ಗೃಹಿಣಿಯ ಬಗ್ಗೆ ನಿನಗಿನೆಂದು ತಿಳಿ ಹೇಳುತ್ತಿದ್ದಳಮ್ಮ ನಿಮ್ಮಮ್ಮ. ಅಪ್ಪ, ಗಂಡನ ಮನೆಗೆ ಹೋದ ಹೆಣ್ಣು ಕೊಟ್ಟ ಮನೆಗೆ ಕೀರ್ತಿ ತರಬೇಕಾದರೆ ಗಂಡನ ಮನೆಯಲ್ಲಿ ಎಷ್ಟು ಕಷ್ಟ ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ಹೋಗಬೇಕೆಂದು ಆ ಅಮ್ಮ ಹೇಳಿದ ಮಾತು ಇನ್ನು ನನ್ನ ಎದೆಯಲ್ಲಿ ಹಾಗೆ ಉಳಿದಿದೆ. ಅದಕ್ಕಾಗಿ ನಾನು ಸದಾ ಆ ಬೀರೇಸ್ನೆತ್ಲ ಅದನ್ನೇ ಬೇಡಿಕೊಳ್ತೀನಿ ಅಪ್ಪ, ಅದನ್ನೇ ಬೇಡಿಕೊಳ್ತೀನಿ. ನೋಡಮ್ಮ ಸೀತಾ, ಈ ವರ್ಷ ಹೇಗಾದರೂ ಮಾಡಿ ಸೋದರ ಅತ್ತೆ ಮಗನಾದ ರವಿಕುಮಾರ್ ನಿನಗೂ ಮದುವೆ ಮಾಡಿ ನಿಮ್ಮಣ್ಣ ರಾಯಣ್ಣನಿಗೆ ಒಬ್ಬಳು ಆದರ್ಶ ಸ್ಥಿತಿ ದೊರೆತು ನಿಮ್ಮಿಬ್ಬರ ಮೇಲೆ ತಲೆಯ ಮೇಲೆ 4 ಅಕ್ಷತಕಳ ಹಾಕಿ ಬಿಟ್ಟರೆ ನನ್ನ ಆಸೆ ಪೂರ್ತಿಯಾಗುತ್ತದೆ ಅಮ್ಮ. ಹಾ, ಇನ್ನೊಂದು ವಿಷಯ ಮರ್ತೆ ಬಿಟ್ಟಿದ್ದೆ. ಏನಪ್ಪ ಅದು? ಮೈಸೂರಿನಿಂದ ನಿನ್ನ ಸೋದರ ಮಾವ ರವಿಕುಮಾರ್ ಪತ್ರ ಹಾಕಿದ್ದಾನೆ. ರವಿ ಮಾಮ ಪತ್ರ ಬರೆದಿದ್ದಾನೆ? ಕೊಡಪ್ಪ, ಆ ಮಾಮ ಏನೆಂದು ಪತ್ರ ಬರೆದಿದ್ದಾನೆ ಎಂದು ನೋಡಿ. ಆ ಪತ್ರ ಓದುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರೋದಿಲ್ಲಪ್ಪ. ಬೇಗನೆ ಕೊಡಪ್ಪ. ಹಾ, ಕೊಡುತ್ತೇನೆ ತಡೆಯಮ್ಮ. ಮಾವನ ಪತ್ರ ಬಂದಿತ್ತಂದ್ರೆ ನಿನಗೆ ಅಮೃತ ಸಿಕ್ಕಷ್ಟು ಸಂತೋಷವಾಗುತ್ತಿದೆ. ಕೊಡಪ್ಪ. ಹಾ, ತೆಗೆದುಕೊಳ್ಳಮ್ಮ. ಏನು ಬರೆದಿದ್ದಾನೆ ನಿಮ್ಮ ಮಾವ? ನನಗಷ್ಟು ಓದಿ ಹೇಳಮ್ಮ. ಆಯ್ತಪ್ಪ. ಪೂಜ್ಯ ಮಾವನವರು, ಮೈಸೂರಿನಿಂದ ಈ ನಿನ್ನ ತಂಗಿಯ ಮಗನಾದ ನಿಮಗೆ ತಿಳಿಸುವುದೇನೆಂದರೆ, ನಾನು ಇಲ್ಲಿ ಮೈಸೂರಿನಲ್ಲಿ ಚೆನ್ನಾಗಿದ್ದೀನಿ. ನನ್ನ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿ ಪೂರ್ಣವರಿದಿದೆ. ಇದೇ ತಿಂಗಳು 12ನೇ ತಾರೀಕಿನಲ್ಲಿ 13ನೇ ತಾರೀಕಿನಿಂದ ನನ್ನ ಕಾಲೇಜು ಬಿಡುವುದೇ. ಆದ ಕಾರಣ ಊರಿಗೆ ಬರ್ತಾ ಇದ್ದೀನಿ. ಅದಕ್ಕಾಗಿ ನಿನ್ನ ಮಗ ಸೀತಾಳಿಗೂ ಹಾಗೆ ರಾಯನಿಗೆ ತಿಳಿಸಿ ಅಂತ ಬದ್ದಿದ್ದೆ ನೋಡಪ್ಪ. ಬಂದು 1-2 ವಾರ ಹೋಗಲಿ ಬಿಡಮ್ಮ. ಹಾ ಸೀತಾ, ರಾಯಣ್ಣ ಲಕ್ಕೌತಾಯಿ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಟಗರಿನ ಕಾಳಕ್ಕೆಂದು ಹೋದನೆ ನಿಮ್ಮ ಅಣ್ಣ ರಾಯಣ್ಣ ಇಷ್ಟೊತ್ತಾದರೂ ಮನೆಗೆ ಬರಲಿಲ್ಲ. ಇಂದು ಕುರಿಗಳನ್ನು ಕಾಯಲಿಕ್ಕೆ ನಾನೇ ಹೋಗುತ್ತೇನೆ. ಗಳಕ್ಕಿರುವ ಕೊಡ್ಲಿ ಕಂಬಳಿಯನ್ನು ತೆಗೆದುಕೊಂಡು ಬಾರಮ್ಮ. ಹಾ ಸೀತಾ, ನಿಮ್ಮ ಅಣ್ಣ ರಾಯಣ್ಣ ಬಂದ ನಂತರ ಕುರಿ ಕಾಯಲು ಕಳಿಸಿಕೊಡಮ್ಮ. ನಾನೇನು ಬರುತ್ತೇನೆ. ಆಯ್ತಪ್ಪ, ಅಣ್ಣ ಬಂದ ನಂತರ ಕಳಿಸಿಕೊಡ್ತೀನಿ. ನೋಡಿದನಮ್ಮ, ಈ ನಿನ್ನ ಮಗಳನ್ನು ತಾಯಿ ಇಲ್ಲದ ಮಗಳಂತ ಅಣ್ಣ ಅಪ್ಪ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತಿದ್ದಾರೆ. ಆದರೆ ಅಮ್ಮ, ನೀನಿಲ್ಲಿ ಅನ್ನುವ ಕೊರಗು ನನ್ನ ಮನದಲ್ಲಿ ಸದಾ ಕಾಡ್ತಾ ಇದೆಯಮ್ಮ, ಸದಾ ಕಾಡ್ತಾ ಇದೆ. ಸೀತಾ, ಸೀತಾ. ಓ ರವಿ ಮಾಮನೇ, ಈಗ ಬಂದಿಯಾ ಮಮ್ಮ? ಹಾ, ಈಗ ತಾನೇ ಬಂದೆ ಸೀತಾ. ಹಾ ಮಮ್ಮ, ಚೆನ್ನಾಗಿದ್ದೀಯಾ ಮಮ್ಮ? ಹಾ ಸೀತಾ, ನಾನು ಚೆನ್ನಾಗಿದೆ. ನೀನು ಚೆನ್ನಾಗಿದೆಯಾ? ಓ, ನಾನು ಚೆನ್ನಾಗಿದ್ದೀನಿ ಮಮ್ಮ. ಸೀತಾ, ಅದೇನು ಕೈಯಲ್ಲಿ ಹಿಡಿಕೊಂಡು ಮಾತನಾಡ್ಕೊಳ್ತಂತೀರಾ? ಯಾಕೆ, ಏನಾಗಿದೆ? ಮಾವನ ಮುಂದೆ ಅವ್ವನ ನೆನಪಾಯ್ತಂತ ಹೇಳಿದ್ರೆ ನನಗಿಂತಲೂ ಹೆಚ್ಚು ನೊಂದಿಕೊಳ್ಳುತ್ತಾನೆ ಈ ನನ್ನ ರವಿ ಮಾಮ. ಅವ್ವನ ನೆನಪಾಯ್ತಂತ ಮಾವನ ಮುಂದೆ ಹೇಳೋದು ಬೇಡ. ಅದೇನಿಲ್ಲ ಮಾವ, ಫೋಟೋಕ್ಕೆ ಧೂಳು ಅಂಟಿಕೊಂಡಿತ್ತು, ಅದಕ್ಕಾಗಿ ಫೋಟೋ ಹಚ್ತಿದೆ. ಹಾ ಸೀತಾ, ಮನೆಯಲ್ಲಿ ಯಾರು ಕಾಣಿಸ್ತಾನೆ ಇಲ್ಲಲ್ಲ, ಎಲ್ಲಿ ಹೋಗಿದ್ದಾರೆ ಅವರು? ಮಾವ, ಅಪ್ಪ ಕುರಿ ಕಾಯಲಿಕ್ಕೆ, ಕುರಿ ಮೇಸಲಿಕ್ಕೆ ಹೋಗಿದ್ದಾರೆ. ಇನ್ನು ಅಣ್ಣ ಬಹಳ ಜನ ಜಾತ್ರೆ ನಿಮಿತ್ತವಾಗಿ ತಗಲಿನ ಕಾವರ ಏರ್ಪಡಿಸಿದಾರಂತೆ. ಅದಕ್ಕಾಗಿ ನಮ್ಮ ಮಹಿಳೆಯರನ್ನ ಕರೆದುಕೊಂಡು ಅಲ್ಲಿಗೆ ಹೋಗಿದ್ದಾರೆ. ಏನು ಮಾವ, ನಿನ್ನ ರಜಾ ಎಷ್ಟು ದಿವಸ ಬಿಡುವುದೇ ಮಾವ? ಸೀತಾ, ಸೀತಾ, ಈ ನನ್ನ ಮುದ್ದಿನ ಮುಖವನ್ನು ನೋಡಿ ಕಾಲ ಕಳೆಯಲು ಕೇವಲ ನನಗೆ ಇರುವುದು 2 ವಾರ ಕಂಡು. ಈ ನನ್ನ ಮುದ್ದಿನ ಮುಖವನ್ನು ನೋಡಿ ಕಾಲ ಕಳೆಯಲು ಕೇವಲ ನನಗೆ ಇರುವುದು ರಜಾ 2 ವಾರಕ್ಕನೇ. ಏನು ಮಾವ, ನೀನು ಬರುವಾಗ ನೀನು ಒಬ್ಬರ ಬಂದೆವು ಅಥವಾ
ಬರೀ ಅಲ್ಲಿ ಯಾರಾದ್ರೂ ಜೊತೆಗೆ ಕರ್ಕೊಂಡು ಬಂದೆವು? ಅಲ್ಲೇ ಸೀತಾ, ಜೊತೆ ಇಲ್ಲದೆ ಜೀತದಾರನಂತೆ ಬಾಡಿಗೆ ಕೋಲಿಯಲ್ಲಿ ಮಲಗಿ ಶಾಲೆ ಕಲಿಯುವ ನನಗೆ ಎಲ್ಲಿಂದ ಬರಬೇಕು ಕಣಿ ಜೊತೆ? ಅದು ಅಲ್ಲದೆ ನಿನ್ನನ್ನು ಹೊರತು ಮತ್ತಾರ ಜೊತೆಯನ್ನು ನೋಡಿದರೆ ಉತ್ಪತ್ತಿಯಿಂದ ಮನೆಗೆ ದ್ರೋಹ ಬಗೆದಂತಾಗುತ್ತದೆ ಸೀತಾ, ದ್ರೋಹ ಬಗೆದಂತಾಗುತ್ತದೆ. ಯಾಕೆಂದರೆ ಸೀತಾ, ನಾನು ಚಿಕ್ಕವನಿರುವಾಗ ತಂದೆ ತಾಯಿಯನ್ನು ಕಳೆದುಕೊಂಡ ನಾನೊಬ್ಬ ಅನಾಥ. ಈ ಅನಾಥನನ್ನು ತಂದು ಜೋಪಾನ ಮಾಡಿ ಶಾಲೆ ಕಲಿಸಿ ಜೋಪಾನ ಮಾಡಿದ್ದಾರೆ ನಿಮ್ಮ ತಂದೆ ಆಸಿನಂತೆ. ನಾನು ನಿನ್ನ ಕೈ ಹಿಡಿದು ಸತೆ ಎಂದು ಸ್ವೀಕರಿಸಿದಾಗಲೇ ನಿನ್ನ ತಂದೆ ಮನಸ್ಸಿಗೂ ಶಾಂತಿ ಹಾಗೂ ನೆಮ್ಮದಿ. ಇದು ನಾಳೆಯಾಗಿ ಇರ್ಲಿ ಬಿಡು ಮಾವ. ನೋಡಿ, ಅಡಿಗೆ ಸಿದ್ಧವಿದೆ, ಒಳಗಡೆ ಅಡಿಗೆ ಮಾಡಿದ್ರಿ, ಊಟ ಮಾಡೋರಂತೆ ಬನ್ನಿ. ಅಡಿಗೆ ಸಿದ್ಧತೆ ಆಮೇಲೆ ಮಾಡುವಂತೆ ಮೊದಲು ಈ ನಿನ್ನ ಮಾವನಿಗೆ ಒಂದು ಹಾಡನ್ನು ಹಾಡಿ ಮನಸ್ಸು ಶಾಂತಿ ಕೊಡಿಸಬಾರ್ದು ಚಿನ್ನ? ಅಂದರೆ ಏನು ಮಾವ? ಹೊರಬರಲಿ ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗೀತೆ. ಆಯ್ತು ಮಾವ, ನಿನ್ನ ಇಷ್ಟದಂತೆ ಆಗಲಿ. ಆಗಲಿ.
ಏನು ಮಾವ, ಈ ಖುಷಿನಾ? ತುಂಬಾ ಖುಷಿ ಆಯಿತು. ನಡಿ, ನೀನು ಊಟಕ್ಕೆ ಸಿದ್ಧತೆ ಮಾಡು. ಆಯ್ತು, ನಾನು ಅಡಿಗೆ ಸಿದ್ಧತೆ ಮಾಡ್ತೀನಿ, ನೀವು ಇಲ್ಲೇ ಕುಳಿತುಕೊಳ್ಳಿ. ಆಯ್ತು, ಆಗಲಿ. ಸೀತಾ ಮಗಳೇ, ಸೀತಾ, ಘಾತವಾಯಿತಮ್ಮ, ಘಾತವಾಯಿತು. ಯಾಕೆ ಮಾವ, ಏನಾಯಿತು ಮಾವ, ಏನಾಯಿತು? ಆಗುವುದೇನು, ಎಲ್ಲ ಮುಗಿದು ಹೋಯ್ತಪ್ಪ ನಮ್ಮ ಯಾಕಪ್ಪ ಗಾದಿಯಿಂದ ಓಡಿ ಬಂದೆ? ಏನಾಯ್ತಪ್ಪ, ಏನಾಯ್ತು? ಮಗಳೇ, ಆ ಜಮೀನ್ದಾರ ಸಿಕ್ಕಾಪಟ್ಟೆ ಹೊಡೆದು ನನ್ನ ಕೊಡ್ಲಿ ಕಂಬಳಿಯನ್ನು ಕಸಿದುಕೊಂಡು ನಮ್ಮ ಕುರಿಗಳನ್ನು ಅವರ ಮನೆ ಅಂಗಳದಲ್ಲಿ ಕಟ್ಟಿ ಹಾಕಿರುವರ ಯಾಕೆ ಮಾವ, ಆ ಜಮೀನ್ದಾರ ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿದನು ಮಾವ? ಯಾಕೆ ಕಟ್ಟಿ ಹಾಕಿದನು? ಲಕ್ಕೌತಾಯಿ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಟಗರಿನ ಕಾಳಗದಲ್ಲಿ ಆ ಜಮೀನ್ದಾರನನ್ನು ಅವಮಾನ ಮಾಡುತ್ತಿದ್ದಕ್ಕೆ ನಮ್ಮ ರಾಯಣ್ಣನ ಟಗರು ಸೋಲಿಸಿ ಆ ಜಮೀನ್ದಾರನು ಅವಮಾನ ಮಾಡುತ್ತಿದ್ದುದಕ್ಕೆ ಅವನು ನಮ್ಮ ಮೇಲಿನ ಸೇಡಿಗಾಗಿ ಬೆಳೆ ತುಂಬಿ ನಿಂತ ಶೇಂಗಾದ ಹೊಲ ಮೇಯಿಸಿದಾರೆಂದು ಆ ಕುರಿಗಳನ್ನು ನಮ್ಮ ಅವರ ಮನೆ ಅಂಗಳದಲ್ಲಿ ಕಟ್ಟಿ ಹಾಕಿರುವನಪ್ಪ, ಕಟ್ಟಿ ಹಾಕಿರುವನು. ಈಗಲೂ ಹೋಗಿ ಆ ಜಮೀನ್ದಾರ ಎದೆಯ ಮೇಲೆ ಹಂಗೆ ನಡೆದು ಯಾಕೆ ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿದ ಬೇಡ ರವಿ, ಬೇಡ. ನಾಳೆ ನಾನೇ ಹೋಗಿ 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ಬರ್ತೀನಿ. ಹಾ ಸೀತಾ, ರವಿ, ರಾಯಣ್ಣ ಬಂದಂತೆ ಕಾಣ್ತದೆ. ಈ ವಿಷಯವನ್ನು ಅವನ ಮುಂದೆ ತಿಳಿಸಬೇಡ್ರಿ. ತಿಳಿಸಿದರೆ ದೊಡ್ಡ ಕಾಳಗವೇ ನಡೆಯುವುದು. ರಕ್ತದ ಹೊಳೆ ಹರಿಯುವುದರಲ್ಲಿ ಸಂದೇಹವೇ ಇಲ್ಲ. ಅಪ್ಪ, ತಂಗಿ, ಬಾ ಮಗು ರಾಯಣ್ಣ, ಈಗ ಬಂದೇನಪ್ಪ. ಹೇಗಾಯ್ತಪ್ಪ ಲಕ್ಕವತಾಯಿ ಜಾತ್ರೆ? ಹೌದಪ್ಪ, ಚೆನ್ನಾಗಿದ್ದವು. ನಾನು ಬಂದು ಈಗ 2 ತಾಸಾಯಿತು ತಮ್ಮ. ಅಣ್ಣ, ಏನಾಯ್ತಣ್ಣ? ನೀನು ಟಗರಿನ ಕಾಳಗಕ್ಕೆ ಹೋದ ವಿಷಯ? ಚಿನ್ನದಂತ ತಂದೆ, ಮುತ್ತಿನಂತ ತಂಗಿ, ಮುತ್ತಿನಂತ ಸೋದರ ಮಾವ, ಮೂವರ ಆಶೀರ್ವಾದ ನನ್ನ ಮೇಲಿರುವಾಗ ಸೋಲೆನ್ನುವ ಶಬ್ದ ಸಿಡಿಲು ಸಿಂಹದ ಮರಿಯಾದ ನನ್ನ ವಂಶದಲ್ಲೇ ಬಂದಿಲ್ಲ, ಮುಂದೆ ಬರುವುದಿಲ್ಲ. ಸಲದಂತೆ ಈ ಸಲವೂ ಕೂಡ ಲಕ್ಕವ್ವ ದೇವಿ ಜಾತ್ರಾ ನಿಮಿತ್ತವಾಗಿ ಏರ್ಪಡಿಸಿದ ಟಗರಿನ ಕಾಳಗದಲ್ಲಿ ಆ ಜಮೀನ್ದಾರನ ಟಗರನ್ನು ಸೋಲಿಸಿ ಅದಕ್ಕೇನೆ ಕಾಲು ಕೆದರಿ ಹುಡಿ ಎಬ್ಬಿಸಿದ ಟಗರು ಎಂದು ಆ ನನ್ನ ಜಾತ್ರಾ ಕಮಿಟಿಯವರಿಂದ ಬಿರುದು ಪಡೆದು ಕಡೆ ಕಿತ್ತು ತಂದಿದೆ ತಂಗಿ ಈ ನಿನ್ನ ರಾಯಣ್ಣನ ಟಗರು. ಅಣ್ಣ, ಈಗ ಸಂತೋಷ ಇತ್ತಣ್ಣ ಈ ನಿನ್ನ ತಂಗಿ ಮನಸ್ಸಿಗೆ. ತೆಗೆದುಕೋಪ ಈ ಸಲದ ಬಹುಮಾನವನ್ನು. ಎದ್ದೇಳು ಮಗು, ಎದ್ದೇಳು. ಸದಾ ಈ ತಾಯಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅನ್ನೋದೇ ನನ್ನ ಆಶೆಯಪ್ಪ. ಈ ತಾಯಿ ಆಶೀರ್ವಾದದೊಂದಿಗೆ ತಂದೆ ತಂಗಿಯಾದ ನಿಮ್ಮಿಬ್ಬರ ಆಶೀರ್ವಾದ ಆರೈಕೆ ನನ್ನ ಮೇಲಿದ್ದರೆ ಈ ಸಮಾಜದಲ್ಲಿ ಬಂಡರಿಗಾಗಿ ಪುಂಡಾಟಿಕೆ ಮಾಡುತ್ತಿರುವ ಪುಂಡ ಪುರುಷರ ತಲೆ ಸುಳಿ ನೋಡಿ ಕಡಿದು ನೆತ್ತರವನ್ನು ಕುಡಿದು 2 ಗಲಿ ಹಾಲು ಮತದ ಹುಲಿಯಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ಮಗು ರಾಯಣ್ಣ, ನೀ ಮೇಯಿಸಿದ ನಿನ್ನ ಟಗರು
ಯಾವ ಕನಕದಲ್ಲಿ ಉಳಿಸಿದರೂ ಜಯಶಾಲಿಗೆ ಮೇಯಿಸಿದ ಒಡೆಯನಾದ ನಿನ್ನ ಹೆಸರು ಹೇಗೆ ತಂದಿದೆಯೋ ಅದೇ ತರ ನೀನು ನಮ್ಮ ಮನೆತನದ ಹೆಸರು ತರಬೇಕಪ್ಪ. ನಮ್ಮ ಮನೆತನದ ಹೆಸರು ಅಷ್ಟೇ ಯಾಕಪ್ಪ, ಕನ್ನಡದ ನಾಡಿನ ಕುರುಬರ ಕುಲಕ್ಕೆ ಕೀರ್ತಿ ತಂದು ವೀರ ಸಂಗೊಳ್ಳಿ ರಾಯಣ್ಣನಂತೆ ಹೋರಾಡಿ ಕಲಿಯುಗದ ರಾಯಣ್ಣನಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ನೋಡು ರಾಯಣ್ಣ, ಒಳ್ಳೆಯವರಿಗೆ ಧರ್ಮರಾಯನಾಗಿ ಕೆಟ್ಟವರಿಗೆ ಯಮಧರ್ಮನಾಗಿ ಈ ಕನ್ನಡ ತಾಯಿ ನಾಡಿಗೆ ಕೇಡು ಬಗೆಯುವ ಬಂಡ ಪುಂಡರರಿಗೆ ನೀನು ಗಂಡುಗಲಿ ಹಾಲು ಮತದ ಹುಲಿಯಾಗಬೇಕಪ್ಪ. ಮುತ್ತೈದರಿಗೆ ಮಗನಾಗಿ ಬದುಕ ಶ್ರೀಮಂತರ ಶಿವನ ಉರಿಗಣ್ಣಾಗಿ ಶ್ರೀಮಂತರ ಬಂಡಕೋರರ ಶ್ರೀಮಂತರಿಗೆ ಕೊಡ್ಲಿಯಾಗಿ ನಿನ್ನ ಆಶೆಯಂತೆ ನಿನ್ನ ಮಡಿಲಲ್ಲಿ ಮಡಿವೆಯಪ್ಪ. ನಿನ್ನ ಇಲ್ಲಿ ಬನ್ನಿ, ಎಲ್ಲರೂ ಕೈಕಾಲು ಮುಖ ತೆಗೆದುಕೊಂಡು ಊಟ ಮಾಡುವರಂತೆ. ಊಟ ಮಾಡೋಕ್ಕಿಂತ ಮುಂಚೆ ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನು ಹಾಡಬಾರದು ತಂಗಿ? ಒಬ್ಬೊಬ್ಬೊಬ್ಬ ನೋಡೋಣ ಅಣ್ಣನಿಗೆ ಎಷ್ಟು ಖುಷಿಯಾಗಿದೆ ಅಂತಪ್ಪ. ನಮ್ಮ ಮನೆಯಲ್ಲಿ ನಿನಗೂ ನಿನಗೂ ಚೈತ್ರವೇ ಗೊಂದಲಲ್ಲಿ ಪ್ರೀತಿ ತರಲು ಸಾಧ್ಯವೇ ಹೆಜ್ಜೆ ವಿನಾಸವಿ ನೋಡಿದ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ. la 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 la
ತಂಗಿ, ನಾನು ಊಟ ಮಾಡಿ ಕುರಿಗಳಿಗೆ ಹೋಗಬೇಕಮ್ಮ. ರಾಯಣ್ಣ, ಇಂದು ನೀನು ಮನೆಯಲ್ಲೇ ಇರು. ಕುರಿಗಳನ್ನು ಕಾಯಲಿಕ್ಕೆ ನಾನೇ ಹೋಗುತ್ತೇನೆ. ಇದೇನಪ್ಪ ನಿನ್ನ ಮಾತಿನ ಅರ್ಥ? ನಿನ್ನ ಮಗ ಮನೆಗೆ ಬಂದ ತಕ್ಷಣ ನೀನಿಲ್ಲದೆ ಕುರಿಗಳು ಉಪವಾಸವಾಗಿವೆ ರಾಯಣ್ಣ. ಮೊದಲ ಕುರಿಗೆ ಹೋಗು ಎಂದು ಹೇಳುವ ನೀನು ಏಕೆ ನಾನೇ ಹೋಗುತ್ತೇನೆ ಎಂದು ಹೇಳುತ್ತಿರುವೆಯಲ್ಲ, ಯಾಕಪ್ಪ? ರಾಯಣ್ಣ ರಾಯಣ್ಣ ಅದು ಏಕೆ ರವಿ, ಏನಾಯಿತು? ರಾಯಣ್ಣ, ಆ ಜಮೀನ್ದಾರ ನಮ್ಮ ಕುರಿಗಳು ಕಟ್ಟಿ ಹಾಕಿದನಪ್ಪ. ಲೇ ಮಗನೇ ಜಮೀನ್ದಾರ, ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿರುವೆ ಯಾರನ್ನೇ ಹೇಳಿ. ಅಪ್ಪ, ಆ ಜಮೀನ್ದಾರ ನಮ್ಮ ಕುರಿಗಳನ್ನು ಏಕೆ ಕಟ್ಟಿ ಹಾಕಿದಾನೆ ಹೇಳಪ್ಪ. ನೀನಾದರೂ ಹೇಳಿದರೆ ನನ್ನ ಆನೆ ಆದಿತ್ತು. ಅಣ್ಣ, ತಂಗಿ, ನಮ್ಮ ಕುರಿಗಳಿಗೆ ಏನಾಯಿತೆಂದು ಹೇಳು ತಂಗಿ. ಅಣ್ಣ, ಆ ಜಮೀನ್ದಾರ ಅಪ್ಪನಡು ಅವನ ಮನ ಬಂದಂತೆ ಹೊಡೆದು ಕಳಿಸಿದ್ದಾರೆ. ಲೇ ಮಗನೇ ಜಮೀನ್ದಾರ, ನಾನಿಲ್ಲದ ಸಮಯವನ್ನು ಸಾಧಿಸಿ ನಮ್ಮಪ್ಪನನ್ನು ಹೊಡೆದು ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿರುವೆಯಲ್ಲ ಹೇಳಿದೆ. ನನ್ನ ಹೃದಯದಲ್ಲಿ ಕುದಿಯುವ ಪ್ರಳಯಾಗ್ನಿ ಶಾಲೆಯ ಮಾತನ್ನು ಕುರಿ ಹಾಲು ಕುಡಿದು ಗಂಡ ನೆನೆಸಿಕೊಂಡ ಈ ರಾಯಣ್ಣನ ತಂದೆ ಮೇಲೆ ಕೈ ಮಾಡಿದ್ದಾನೆ. ಈ ರಾಯಣ್ಣ ಇದ್ದು ಸತ್ತಂತೆ ತಂಗಿ, ಇದ್ದು ಸತ್ತಂತೆ. ಬೇಗ ಹೇಳಪ್ಪ, ನಿನ್ನ ಮೇಲೆ ಕೈ ಮಾಡಿದ ಜಮೀನ್ದಾರನನ್ನು ಏನು? ಅಣ್ಣ, ಮೊದಲು ಊಟ ಮಾಡಿ ಆಮೇಲೆ ವಿಚಾರ ಮಾಡಿರಂತೆ. ಬೆಂಕಿ ಹಾಕಮ್ಮ ನಿನ್ನ ಊಟಕ್ಕೆ. ನನ್ನ ಮಗಳ ಜಮೀನ್ದಾರ, ನಾನಿಲ್ಲದ ಸಮಯವನ್ನು ಸಾಧಿಸಿ ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿರುವೆ ಯಾರನ್ನ ಹೇಳಿ. ಅಪ್ಪ ಈಗಲೇ ಹೋಗಿ ಆ ಜಮೀನ್ದಾರ ರುಂಡ ಕಡಿದು ತರ್ತಾರೆ. ನಿಲ್ಲು ರಾಯಣ್ಣ, ನಿಲ್ಲು. ನಾ ಹೇಳು ಮಾತು ಸ್ವಲ್ಪ ಕೇಳಪ್ಪ. ನಿನ್ನ ಮಾತು ಕೇಳುವಷ್ಟು ಸಹನೆ ನನಗಿಲ್ಲಪ್ಪ. ಆ ಜಮೀನ್ದಾರನ ದೇಹ ಇಬ್ಬಾಗ ಮಾಡಿ ಅವನಿಗೆ ಬಿಸಿ ರಕ್ತ ಕುಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನೋಡು ರಾಯಣ್ಣ, ಜಮೀನ್ದಾರನೆಂದರೆ ಈ ಭಾಗದ MLA ಕೂಡ ಹೆದರಿ ನಡುಗುತ್ತಾನೆ. ಅಂಥದರಲ್ಲಿ ಅವನನ್ನು ಎದುರಿಸೋದು ಸರಿಯಲ್ಲ. ಸಮಯ ಬಂದಾಗ ಅವನನ್ನು ಎದುರಿಸೋಣ. ಆ ಜಮೀನ್ದಾರನಿಗೆ MLA ಹೆದರಲಿ, MP ಹೆದರಲಿ. ಆ MLA MP ಗಳಿಗಿಂತ ಈ ರಾಯಣ್ಣೇನು ಅವನ ಮನೆ ಎಂಜಲ ತಿಂದ ಬದುಕು ಕುಣ್ಣಿಯಲ್ಲ. ಈ ರಾಯಣ್ಣನ ತೋಳಿನಲ್ಲಿ ಶಕ್ತಿ ಇರುವವರೆಗೂ ಆ ಜಮೀನ್ದಾರನಂತ ಸೂರ ಸರ್ದಾರರು 1000 ಜನ ಬಂದರು ಅವರ ನೆತ್ತೆಯ ನೆತ್ತರವನ್ನು ಕುಡಿದು ಗಂಡುಗಲಿ ಕುರಿಗಾರರ ಹುಲಿಯಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ಈ ಮಾತು ಆ ಸೂರ್ಯ ಚಂದ್ರರ ಮೇಲಾನೆ, ಹರಿಯುವ ನೀರಿನ ಮೇಲಾನೆ, ಬೀಸುವ ಗಾಳಿ ಮೇಲಾನೆ. ಈ ಮಾತು ಸುಳ್ಳಾದರೆ ನನ್ನ ತಾಯಿ ನನ್ನನ್ನು ಜಾರಿನಿ ರಕ್ತಕ್ಕೆ ಅಡಿದಿದ್ದಾಳೆಂದು ತಿಳಿ. ಬರ್ತೀನಿ ಅಪ್ಪ, ನಮ್ಮ ಕುರಿಗಳನ್ನು ಬಿಡಿಸಿಕೊಂಡು ಬರ್ತೀನಿ. ಆ ಶಿವನ ಲೀಲೆ ಹೇಗಿದೆಯೋ ಹಾಗೆ. ರವಿ, ಸೀತಾ, ನಡೆಯರಮ್ಮ ಒಳಗೆ ಹೋಗು. ನಡೆ ಮಾವನ.